ಹಲೋ ಎವ್ರಿವನ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ಮೊದಲನೇದಾಗಿ ಮುಖ್ಯಾಂಶಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೌಭಾಗ್ಯ ಸ್ಕೀಮ್ ಬಗ್ಗೆ ತಿಳ್ಕೊತೇವೆ. ನಮ್ಮ ಸಿವಿಲ್ ಏರ್ ಸ್ಪೇಸ್ ಅಲ್ಲಿ ಡ್ರೋನ್ನ ಹಾರಿಸಲಿಕ್ಕೆ ಅಂತಹ ಪರ್ಮಿಷನ್ ಕೊಟ್ಟಂತಹ ಮೊದಲ ರಾಷ್ಟ್ರ ಯಾವುದು ಅಂತ ತಿಳ್ಕೊತೇವೆ. TTFI ಯ ಚೇರ್ಪರ್ಸನ್ ಯಾರು, ಹಾಗೆ ಚೀನಿ ಅಪ್ಲಿಕೇಶನ್ನ ಬ್ಯಾನ್ನ ಯಾವ ಸೆಕ್ಷನ್ ಅಲ್ಲಿ ಮಾಡಲಾಗಿದೆ, ಇನ್ನು ದೇಶದ ಅತಿದೊಡ್ಡ ಕುಸ್ತಿ ಅಕಾಡೆಮಿನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ, ಮತ್ತೆ ಸೀಡ್ ಯೋಜನೆ ಬಗ್ಗೆ ತಿಳ್ಕೊತೇವೆ. ಕೊನೆಯದಾಗಿ ಒಂದು ಒನ್ಲೈನರ್ಸ್ ಹಾಗೆ ಬೋನಸ್ ಪ್ರಶ್ನೆ ಕೂಡ ತಿಳ್ಕೊತೇವೆ. ಇವತ್ತಿನ ಮೊದಲನೇ ಪ್ರಶ್ನೆ, ಸೌಭಾಗ್ಯ ಯೋಜನೆಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಸೌರ ಆಧಾರಿತ ಸ್ವತಂತ್ರ ವ್ಯವಸ್ಥೆಯ ಮೂಲಕ ವಿದ್ಯುದ್ದೀಕರಣಗೊಂಡ ವಿಷಯದಲ್ಲಿ ಅಗ್ರಸ್ಥಾನದಲ್ಲಿದೆ? ಅಕಾರ್ಡಿಂಗ್ ಟು ದ ಸೌಭಾಗ್ಯ ಸ್ಕೀಮ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ದ maximum households that electrified through the solar based standalone system? Option A Kerala, option B Andhra Pradesh, option C Gujarat, option D Rajasthan. ಇದ್ರ ಬಗ್ಗೆ ಈ ಪ್ರಶ್ನೆ ಬಗ್ಗೆ ನೀವು ಅರ್ಥ ಮಾಡ್ಕೊಬೇಕು ಅಂದ್ರೆ, ಈ ಸೌಭಾಗ್ಯ ಸ್ಕೀಮ್ ಏನಿದೆ ಇದು ನಮ್ಮ ಗ್ರಾಮೀಣ ಮನೆಗಳಿಗೆ ವಿದ್ಯುದ್ದೀಕರಣ ಮಾಡೋದು ಅಥವಾ ಎಲೆಕ್ಟ್ರಿಫಿಕೇಶನ್ ಮಾಡೋದು, 100% ಎಲೆಕ್ಟ್ರಿಫಿಕೇಶನ್ ಮಾಡೋದು ಅಂತ ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ಈ ಸೋಲಾರ್ ಬೇಸ್ಡ್ ಅಥವಾ ನಮ್ಮ ಸೌರ ಆಧಾರಿತದಂತಹ ವ್ಯವಸ್ಥೆಯ ಮೂಲಕ ವಿದ್ಯುತ್ತಾರಣಗೊಂಡ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ರಾಜಸ್ಥಾನ. ಈ ಸೌಭಾಗ್ಯ ಸ್ಕೀಮ್ ಏನಿದೆ ಇದು ಸಹಜ್ ಬಿಜ್ಲಿ ಹರ್ಘರ್ ಯೋಜನಾ ಅಂತ ಹೇಳ್ಬಿಟ್ಟು ಇದು ನಮ್ಮ 2017ರಲ್ಲಿ ಸ್ಟಾರ್ಟ್ ಆಗಿತ್ತು. ಇದು 2019ರ ವೇಳೆಗೆ 91% ಅಷ್ಟು ರೂರಲ್ ಎಲೆಕ್ಟ್ರಿಫಿಕೇಶನ್ ಅಥವಾ ಗ್ರಾಮೀಣ ವಿದ್ಯುದ್ದೀಕರಣ ಮಾಡಲಾಗಿದೆ. ಇನ್ನು ಇದರಲ್ಲಿ ನಮ್ಮ ಭಾರತ ದೇಶ ಏನಿದೆ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದನಾ ಶಕ್ತಿ ಕೇಂದ್ರವಾಗಿದೆ. ಇದರಲ್ಲಿ ಈಗ 2022ರಲ್ಲಿ 175 ಗಿಗಾವ್ಯಾಟ್ ಅಷ್ಟು ರಿನ್ಯೂವೇಬಲ್ ಎನರ್ಜಿಯಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಬೇಕಂತ ಇದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಈ ಸೌಭಾಗ್ಯ ಸ್ಕೀಮ್ ಏನಿದೆ 100% ರೂರಲ್ ಎಲೆಕ್ಟ್ರಿಫಿಕೇಶನ್ ಮಾಡಬೇಕು ಅಂತ. ಸೊ ಅದರಲ್ಲಿ ಈ ಸೌರ ಆಧಾರಿತ ವ್ಯವಸ್ಥೆನ ಇಟ್ಕೊಂಡು ನಮ್ಮಲ್ಲಿ ಜಾಸ್ತಿ 1.56 ಲಕ್ಷಗಳ ಮನೆಗಳಿಗೆ ರಾಜಸ್ಥಾನದಲ್ಲಿ ವಿದ್ಯುದ್ದೀಕರಣ ಮಾಡಿದ್ದಾರೆ ಅಥವಾ ಎಲೆಕ್ಟ್ರಿಫಿಕೇಶನ್ ಮಾಡಿದ್ದಾರೆ. ಇನ್ನು ಈ ಸೌಭಾಗ್ಯ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಯ್ತು ನಿಮಗೆ, ಅದು ಎಲೆಕ್ಟ್ರಿಫಿಕೇಶನ್ಗೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಯಾವ ಸ್ಕೀಮ್ ಇದೆ ಕೂಡ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಯಾವಾಗಲೂ ಏನು ಮಾಡಬೇಕಂತ ಅಂದರೆ, ಒಂದೇನಾದರೂ ಓದ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಷಯನೂ ನೀವು ತಿಳ್ಕೊಂಡಾಗ ನೀವು ಅದ್ರ ರಿಲೇಟೆಡ್ ಏನೇ ಪ್ರಶ್ನೆ ಬಂದರೂ ನೀವು ಬರಿಬೋದು. ಇನ್ನು ಸೌಭಾಗ್ಯ ಸ್ಕೀಮ್ ಜೊತೆಗೆ ನಮ್ಮ IPDS ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಕೂಡ ಇದೆ. ನಮ್ಮ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನಾ ಇದೆ. ಹಾಗೆ ಉದಯ್ ಅಂತ ಹೇಳಿಬಿಟ್ಟು ಡಿಸ್ಕಾಮ್ ಮೇಲೆ ಇರುವಂತಹ ಒಂದು ಯೋಜನೆ ಇದೆ. E4 ಅಂತ ಹೇಳಿಬಿಟ್ಟು ತಾರೀಫ್ ಮೇಲೆ ಇರುವಂತಹ ಒಂದು ಯೋಜನೆ ಕೂಡ ಇದೆ. ಸೊ ಈ ರೀತಿಯಾದಂತಹ ನಮ್ಮ ವಿದ್ಯುದ್ದೀಕರಣಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಸೊ ಇನ್ನು 175 ಗಿಗಾವ್ಯಾಟ್ ಅಷ್ಟು ರಿನ್ಯೂವೇಬಲ್ ಎನರ್ಜಿಯಿಂದ ನಾವು ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಂತ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಕೆಳಗಿನಲ್ಲಿ ಯಾವ ರಾಷ್ಟ್ರವು ನಾಗರಿಕ ವಾಯು ಪ್ರದೇಶದಲ್ಲಿ ಡ್ರೋನ್ಗಳಿಗೆ ಅನುಮತಿ ನೀಡಿದ ವಿಶ್ವದ ಮೊದಲನೇ ರಾಷ್ಟ್ರವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಬಿಕಮ್ ದ ಫಸ್ಟ್ ಎವರ್ ನೇಷನ್ ಟು ಅಲೋ ಡ್ರೋನ್ಸ್ ಇನ್ ಸಿವಿಲ್ ಏರ್ ಸ್ಪೇಸ್? UK, ಇಸ್ರೇಲ್, ಸಿಂಗಾಪುರ್, UAE. ಏನಂತ ಹೇಳಿದ್ರೆ, ಈ ಡ್ರೋನ್ಸ್ ಅನ್ನ ಏನಿದೆ ಅದನ್ನ ಸಿವಿಲ್ ಏರ್ ಸ್ಪೇಸಲ್ಲಿ ಹಾರಿಸಲಿಕ್ಕೆ ಪರ್ಮಿಷನ್ ಇಲ್ಲ ಹಲವಾರು ಕಡೆ. ಭಾರತದಲ್ಲಿ ಕೂಡ ರೆಡ್ ಝೋನ್, ಯೆಲ್ಲೋ ಝೋನ್, ಗ್ರೀನ್ ಝೋನ್ ಅಂತ ಹೇಳ್ಬಿಟ್ಟಿದೆ. ಡ್ರೋನ್ ಕಾರಿಡಾರ್ಸ್ ಅಂತ ಇದೆ, ಅಲ್ಲಿ ಮಾತ್ರ ಹಾರಿಸಲಿಕ್ಕೆ ಪರ್ಮಿಷನ್ ಇರುತ್ತೆ. ಸೊ ನೋ ಪರ್ಮಿಷನ್ ನೋ ಫ್ಲೈಯಿಂಗ್ ಅಂತ ಹೇಳ್ಬಿಟ್ಟು ಕೂಡ ಒಂದು ಇದೆ. ಸೊ ನಮ್ಮ ಭಾರತದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಡ್ರೋನ್ನ ಹಾರಿಸಲಿಕ್ಕೆ, ಅದು ಸಿವಿಲ್ ಏರ್ ಸ್ಪೇಸಲ್ಲಿ ಅಥವಾ ನಾಗರಿಕ ವಾಯು ಪ್ರದೇಶ ಅಂತ ಏನಂತಾರೆ, ಅದರಲ್ಲಿ ಡ್ರೋನ್ನ ಹಾರಿಸಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದರೆ ಇಸ್ರೇಲ್ ಈಗ ಅದಕ್ಕೆ ಪರ್ಮಿಷನ್ ನೀಡಿದೆ. ಅದು ಫಸ್ಟ್ ಎವರ್ ನೇಷನ್ ಆಗಿದೆ ಡ್ರೋನ್ನ ಹಾರಿಸಲಿಕ್ಕೆ ಅನುಮತಿ ನೀಡಲಿಕ್ಕೆ. ಇದರಲ್ಲಿ ಯಾರು ಉತ್ಪಾದನೆ ಮಾಡ್ತಾರೆ ಹಾಗೆ ಯಾವ ಸಂಸ್ಥೆ ಮಾಡುತ್ತೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಡ್ರೋನ್ ಬಂದ್ಬಿಟ್ಟು ಹರ್ಮ್ ಸ್ಟಾರ್ ಲೈನರ್ ಅಂತ ಹೇಳ್ಬಿಟ್ಟು ಒಂದು ಡ್ರೋನ್ ಇದೆ. ಸೊ UAS ಅನ್ಮ್ಯಾನ್ಡ್ UAS ಅಂತ ಏನು ಕರೀತಾರೆ ಅದಕ್ಕೆ ಬರುತ್ತೆ. ಇನ್ನು ಇದು ಎಲ್ಬಿಟ್ ಸಿಸ್ಟಮ್ಸ್ ಅಂತ ಅನ್ನೋರು ಈ ತಯಾರಿ ಮಾಡ್ತಾ ಇದ್ದಾರೆ. ಸೊ ಡ್ರೋನ್ನ ಹಾರಿಸಲಿಕ್ಕೆ, ಅದು ನಾಗರಿಕ ಪ್ರದೇಶಗಳಲ್ಲಿ ಡ್ರೋನ್ನ ಹಾರಿಸಲಿಕ್ಕೆ ಪರ್ಮಿಷನ್ ಇದೆ ಇಸ್ರೇಲಲ್ಲಿ ಅಂತ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ TTFI ಅಥವಾ ಟೇಬಲ್ ಟೆನ್ನಿಸ್ ಫೆಡರೇಷನ್ ಆಫ್ ಇಂಡಿಯಾದ ಆಡಳಿತಗಾರರ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಟು ಡಿಸ್ಚಾರ್ಜ್ ದ ಫಂಕ್ಷನ್ಸ್ ಆಫ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಆಫ್ ಇಂಡಿಯಾ? ಆಪ್ಷನ್ ಎ ಸುನಿಲ್ ಶರ್ಮಾ, ಆಪ್ಷನ್ ಬಿ ಗೀತಾ ಮಿತ್ತಲ್, ಆಪ್ಷನ್ ಸಿ ಸುದರ್ಶನ್ ಸೇನ್, ಆಪ್ಷನ್ ಡಿ
ಡಿ ಮುದ್ಗಲ್. ಏನಂತ ಹೇಳಿದ್ರೆ ಈ TTFI ಏನಿದೆ, ಟೇಬಲ್ ಟೆನ್ನಿಸ್ ಫೆಡರೇಷನ್ ಆಫ್ ಇಂಡಿಯಾ, ನಮ್ಮ ಟೇಬಲ್ ಟೆನ್ನಿಸ್ ಆಟಗಾರರ ಒಂದು ಸಂಸ್ಥೆ ಆಗಿದೆ. ಸೊ ಇದು ನೀವು ನೋಡಿರ್ಬೋದು, ಒಲಿಂಪಿಕ್ಸ್ ನಂತರ ಮನಿಕಾ ಬಾತ್ರಾ ಏನು ಟೇಬಲ್ ಟೆನ್ನಿಸ್ ಆಟಗಾರ್ತಿದ್ದಾರೆ, ಅವ್ರಿಗೆ ಮತ್ತು TTFIಗೆ ಮನಸ್ತಾಪ ಉಂಟಾಗಿ ಕೇಸ್ಗಳು ನಡೀತಾ ಇತ್ತು. ಸೊ TTFI ಹಲವಾರು ತಿಂಗಳಿಂದ ಸುದ್ದಿಯಲ್ಲಿತ್ತು. ಸೊ ಈಗ ಅದಕ್ಕೆ ಅದರ ಆಡಳಿತಗಾರರ ಸಮಿತಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇರೋದು. ಇದಕ್ಕೆ ಉತ್ತರ ಬಂದು ಜಸ್ಟಿಸ್ ಗೀತಾ ಮಿತ್ತಲ್. ಜಸ್ಟಿಸ್ ಗೀತಾ ಮಿತ್ತಲ್ ಅವರು ಜಮ್ಮು ಕಾಶ್ಮೀರರ ಚೀಫ್ ಜಸ್ಟಿಸ್ ಆಗಿದ್ರು, ನಮ್ಮ ಹೈಕೋರ್ಟಿಗೆ, ಜಮ್ಮು ಕಾಶ್ಮೀರ ಹೈಕೋರ್ಟಿಗೆ ಜಸ್ಟಿಸ್ ಆಗಿದ್ರು. ಸೊ ಈಗ ಅವರು ಈ ಟೇಬಲ್ ಟೆನ್ನಿಸದ ಆಡಳಿತಗಾರರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇನ್ನು ಅಧ್ಯಕ್ಷರು ಬೇರೆ ಇದ್ದಾರೆ TTFI ಅದು, ಇವರು ಆಡಳಿತಗಾರರ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಸೊ ಇನ್ನು TTFI ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು, ಯಾಕಂದರೆ ನಾನು ಹೇಳಿದೆ ಕಳೆದ ಹಲವಾರು ತಿಂಗಳಿಂದ ಸುದ್ದಿಯಲ್ಲಿದೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಇನ್ನು ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ದುಷ್ಯಂತ್ ಚೌತಾಲಾ. ಇದು ಸ್ಥಾಪನೆ ಆಗಿದ್ದು 1926 ಅಂತ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೀವು ನೋಡ್ಬೋದು, ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಏನಿದೆ, ಇದು ನಮ್ಮ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ಅಡಿ ಬರುತ್ತೆ. ಸೊ ಇದು ನಮ್ಮ ಚೈನಾಸ್ ಆ್ಯಪ್ಸ್ ಏನಿದೆ ಅದನ್ನೆಲ್ಲ ಬ್ಯಾನ್ ಮಾಡಲಾಗಿತ್ತು ಕಳೆದ ವರ್ಷ. 224 ಚೀನಿ ಆ್ಯಪ್ಸ್ನ ಬ್ಯಾನ್ ಮಾಡಲಾಗಿತ್ತು. ಸೊ ಆ ಆ್ಯಪ್ಗಳಿಗೆ ಈಗ ಪ್ರಸ್ತುತವಾಗಿ ಮತ್ತೆ ಹೊಸ 54 ಆ್ಯಪ್ಗಳನ್ನ ಬ್ಯಾನ್ ಮಾಡಲಾಗಿದೆ. ಸೊ ಈಗ ಬ್ಯಾನ್ ಮಾಡ್ತಾರೆ ಆ್ಯಪ್ನ ಅಂತ ಹೇಳಿದ್ರೆ ಅದು ಯಾವ ರೂಲ್ಸಲ್ಲಿ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಯಾವ ಆ್ಯಕ್ಟಲ್ಲಿ, ಯಾವ ಆ್ಯಕ್ಟಿನ ಯಾವ ಸೆಕ್ಷನಲ್ಲಿ ಬ್ಯಾನ್ ಮಾಡಲಾಗುತ್ತೆ ಅಂತ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಸೊ ಇತ್ತೀಚೆಗೆ 54 ಹೊಸ ಆ್ಯಪ್ಗಳನ್ನು ಅಥವಾ ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿರೋದ್ರಿಂದ ಸೊ ಇದ್ರ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು. ಸೊ IT ಆ್ಯಕ್ಟ್ 2000 ಏನಿದೆ, ಸೊ ಇದಕ್ಕೆ ಉತ್ತರ ನಾವು ನೋಡ್ಬಿಡೋಣ. ಉತ್ತರ ಆಪ್ಷನ್ ಬಿ, ಸೆಕ್ಷನ್ 69A. ಸೆಕ್ಷನ್ 69A ನಮ್ಮ IT ಆ್ಯಕ್ಟ್ 2000 ಬರುತ್ತೆ. ಸೊ ಆ ಡಿಯಲ್ಲಿ ಬರುವಂತಹ ಈ ಸೆಕ್ಷನ್ನ ಪ್ರಕಾರ ನಾವು ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದೀವಿ. ಇದಕ್ಕೆ ಕಾರಣ ಬಂದು ನಮ್ಮ ಗೌಪ್ಯತೆ ಅಂತ ಹೇಳ್ಬೋದು, ನಮ್ಮ ಪ್ರೈವಸಿ ಇಲ್ಲ ಹೇಳ್ಬಿಟ್ಟು ಈ ಚೈನೀಸ್ ಆ್ಯಪ್ಸ್ನ ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು UC ಬ್ರೌಸರ್ ಆಗಿರ್ಬೋದು, ಶೇರಿಟ್ ಆಗಿರ್ಬೋದು, ಇನ್ನು ಟೆನ್ಸೆಂಟ್ ಗೇಮ್ಸ್ ಅವರ ಹಲವಾರು ಪ್ರಖ್ಯಾತಿ ಹೊಂದಿರೋ ಗೇಮ್ಗಳಾಗಿರ್ಬೋದು, ಅದನ್ನೆಲ್ಲ ಭಾರತ ದೇಶವು ಬ್ಯಾನ್ ಮಾಡಲಾಗಿದೆ. ಯಾವ ಆ್ಯಕ್ಟ್ ಕಾಯ್ದೆ ಮೂಲಕ ಮತ್ತು ಯಾವ ಸೆಕ್ಷನ್ನ ಮೂಲಕ ಅಂತ ಕೂಡ ನೀವು ತಿಳ್ಕೊಂಡ್ರಿ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಯಾವ ನಗರದಲ್ಲಿ ಭಾರತೀಯ ರೈಲ್ವೆಯು ಕುಸ್ತಿಯನ್ನು ಕ್ರೀಡೆಯಾಗಿ ಬೆಂಬಲಿಸಲು ದೇಶದ ಅತಿದೊಡ್ಡ ಮತ್ತು ವಿಶ್ವ ದರ್ಜೆಯ ಕುಸ್ತಿ ಅಕಾಡೆಮಿಯನ್ನು ಸ್ಥಾಪಿಸಿದೆ? ಇನ್ ವಿಚ್ ಸಿಟಿ Indian Railways is setting up the country's biggest and world-class wrestling academy to support wrestling as a sports? Option A Delhi, option B Gurgaon, option C Hyderabad, option D Mumbai. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ A ಡೆಲ್ಲಿ ಆಗಿದೆ. ಏನಂತ ಹೇಳಿದ್ರೆ ನಮ್ಮ ಇಂಡಿಯನ್ ರೈಲ್ವೇಸ್ ಏನಿದೆ ಅವರು ಕುಸ್ತಿಯನ್ನು ಉತ್ತೇಜನ ನೀಡಲು, ಕುಸ್ತಿ ಕ್ರೀಡೆ ಅಂತ ಏನಿದೆ ಅದನ್ನು ಉತ್ತೇಜನ ನೀಡಲು ವರ್ಲ್ಡ್ ಕ್ಲಾಸ್ ಆದಂತಹ ಭಾರತದ ಅತಿ ದೊಡ್ಡ ಕುಸ್ತಿ ಅಕಾಡೆಮಿಯನ್ನು ಮಾಡಿದೆ ಡೆಲ್ಲಿಯಲ್ಲಿ. ಸೊ ಡೆಲ್ಲಿ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಇದು ಕಿಶನ್ಗಂಜ್ನಲ್ಲಿದೆ. ಭಾರತೀಯ ರೈಲ್ವೆ ಅವರು ಮಾಡಲಾಗ್ತಾ ಇದೆ, ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಯಾವ ಸಚಿವಾಲಯವು ಸೀಡ್ ಯೋಜನೆಯನ್ನು ಪ್ರಾರಂಭಿಸಿದೆ? SEED ಅಂದರೆ ಸ್ಕೀಮ್ ಫಾರ್ ಎಕನಾಮಿಕ್ ಆ್ಯಂಡ್ ಎಂಪವರ್ಮೆಂಟ್ ಆಫ್ DNTs ಅಂತ ಅಂದರೆ ನಮ್ಮ ಡಿನೋಟಿಫೈಡ್ ಅಥವಾ ನೊಮ್ಯಾಡಿಕ್ ಅಥವಾ ಸೆಮಿ ನೊಮ್ಯಾಡಿಕ್ ಜನ ಏನಿದ್ದಾರೆ ಅವರ ಏಳಿಗೆಗಾಗಿ ಮಾಡುವಂತಹ ಈ ಸೀಡ್ ಪ್ರಾಜೆಕ್ಟ್ ಯಾವ ಸಚಿವಾಲಯದ ಅಡಿ ಬರುತ್ತೆ ಅಂತ ಪ್ರಶ್ನೆ ಇರೋದು. ಆಪ್ಷನ್ ಎ ಗೃಹ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ. ಇದಕ್ಕೆ ಉತ್ತರ ಬಂದು ನಮ್ಮ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಏನಿದೆ ನಮ್ಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಈ ಸೀಡ್ ಪ್ರಾಜೆಕ್ಟ್ ಬಂದಿದೆ. ನಾನು ಆಗಲೇ ಹೇಳಿದಾಗೆ ಈ ಸೀಡ್ ಪ್ರಾಜೆಕ್ಟ್ ಬಂದು DNTs ಅಥವಾ ನೊಮ್ಯಾಡಿಕ್ ಅಲೆಮಾರಿಗಳು ಅಥವಾ ಅರೆ ಅಲೆಮಾರಿಗಳು ಜನ ಏನಿದ್ದಾರೆ ಅವರ ಏಳಿಗೆಗಾಗಿ ಅಥವಾ ಅಭಿವೃದ್ಧಿ ಅಥವಾ ಸಬಲೀಕರಣಕ್ಕಾಗಿ ಮಾಡಲಾಗಿರುವಂತಹ ಒಂದು ಸ್ಕೀಮ್ ಆಗಿದೆ ಸೀಡ್ ಪ್ರಾಜೆಕ್ಟ್ ಅನ್ನೋದು ಅಂತ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ಗೆ ಹೋಗೋಣ. ಇವತ್ತಿನ ಒನ್ಲೈನರ್ಸಲ್ಲಿ ಫೆಬ್ರವರಿ 15ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವಾಗಿ ಆಚರಿಸಲಾಗ್ತಾ ಇದೆ. ಇನ್ನು ನಮ್ಮ ಏನಿದೆ ಈ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ, ಅದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಮಕ್ಕಳಿಗೆ ನಮ್ಮ ಕಡಿಮೆ ಏಜಲ್ಲಿ ಇರಬೇಕಾದ್ರೇ ಅವರಿಗೆ ಕ್ಯಾನ್ಸರ್ ಬಂತು ಅಂದರೆ ಅವರ ಮೆಂಟಲ್ ಹೆಲ್ತ್ಗೆ ತೊಂದರೆ ಆಗುತ್ತೆ. ಸೊ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿಬಿಟ್ಟು ಫೆಬ್ರವರಿ 15ನೇ ತಾರೀಕಂದು ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನ ಅಂತ ಹೇಳಿಬಿಟ್ಟು ಆಚರಣೆ ಆಗುತ್ತೆ. ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದೆ, ಪ್ರತಿದಿನವೂ ಒಂದೊಂದು ವಿಶೇಷತೆ ಇರುತ್ತೆ. ಒಂದೊಂದು ವಿಶೇಷತೆ ದಿನಕ್ಕೂ ಒಂದೊಂದು ಧ್ಯೇಯವಾಕ್ಯ ಅಥವಾ
ಥೀಮ್ ಅನ್ನೋದಿರುತ್ತೆ, ಪ್ರತಿ ವರ್ಷ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಸಂಸ್ಥೆ ಸೆಲೆಬ್ರೇಟ್ ಮಾಡುತ್ತೆ, ಥೀಮ್ ಏನಿರುತ್ತೆ, ಅದನ್ನೆಲ್ಲ ನೀವು ತಿಳ್ಕೊಂಡಾಗ ಒಂದು ಪಕ್ಕಾ ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ ಪರೀಕ್ಷೆಯಲ್ಲಿ. ಸೊ ಎಲ್ಲನೂ ತಿಳ್ಕೊತಾ ಹೋಗಿ. ಇವತ್ತು ಏನಿದೆ ಅಂತ ತಿಳ್ಕೊಳ್ಳಿ. ಈಗ ಫೆಬ್ರವರಿ 15ನೇ ತಾರೀಕು ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಈ ರೀತಿ ಪ್ರತಿದಿನ ಏನೇನು ವಿಶೇಷತೆ ಇರುತ್ತೆ ಅದನ್ನ ತಿಳ್ಕೊತಾ ಹೋಗಬೇಕಾಗತ್ತೆ. ಇನ್ನು ನೀವು ನೋಡಿರ್ಬೋದು, ನಾವು ICC ಅವರು, ನಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ಕಳೆದ ವರ್ಷದಿಂದ ತಿಂಗಳ ಆಟಗಾರ ಅಂತ ಹೇಳಿಬಿಟ್ಟು ಪ್ರತಿ ಮಂತ್ಲಿ ಕೊಡ್ತಾ ಬರ್ತಾಯಿದ್ರು. ಕಳೆದ ಭಾರತದ ಹಲವಾರು ಕ್ರೀಡಾಪಟುಗಳು ಅಥವಾ ಕ್ರಿಕೆಟಿಗರು ಈ ಪ್ರಶಸ್ತಿನ ಭಾಜನರಾಗಿದ್ದರು. ಈ ವರ್ಷ ಜನವರಿ 2022 ಮುಗ್ದಿರೋದ್ರಿಂದ ಜನವರಿ 2022ರ ICC ತಿಂಗಳ ಆಟಗಾರ ಯಾರ್ಯಾರಿಗೆ ಬಂದಿದೆ ಅಂದರೆ ನಮ್ಮ ಸೌತ್ ಆಫ್ರಿಕಾದ ಕೀಗನ್ ಪೀಟರ್ಸನ್ಗೆ, ಹಾಗೆ ಮಹಿಳೆಯರಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡದ ನಾಯಕಿಯಾದಂಥ ಹಿದರ್ ನೈಟ್ ಅವರಿಗೆ ಈ ಪ್ರಶಸ್ತಿ ಬಂದಿದೆ. ಇನ್ನು ಇತ್ತೀಚೆಗೆ ನಮ್ಮ ಬಪ್ಪಿ ಲಹರಿ ಅವರು, ಹಿರಿಯ ಗಾಯಕ ಮತ್ತು ಸಂಯೋಜಕ ಆದಂತಹ ಬಪ್ಪಿ ಲಹರಿ ಅವರು ನಿಧನರಾಗಿದ್ದಾರೆ. ಬಪ್ಪಿ ಲಹರಿ ಅವರು ನಮ್ಮ ಸಿಂಥಸಿಸ್ ಡಿಸ್ಕೋ ಅಂತ ಏನು ಫಾರ್ಮ್ಯಾಟ್ ಇದೆ ನಮ್ಮ ಮ್ಯೂಸಿಕಲ್ಲಿ, ಸೊ ಅದನ್ನು ಜಾಸ್ತಿ ಪಾಪ್ಯುಲರ್ ಮಾಡಿದಂಥವ್ರು. ನೀವು ನೋಡಿರ್ಬೋದು, ಬೆಂಗಾಲಿ ಫಿಲಮ್ಸ್ ಆಗಿರ್ಬೋದು ಅಥವಾ ಹಿಂದಿ ಫಿಲಮ್ಸಲ್ಲಿ ಅವರ ಸಾಧನೆ ಅಥವಾ ಹಲವಾರು ಮ್ಯೂಸಿಕ್ಗಳನ್ನು ನೀವು ಕೇಳಿರ್ಬೋದು. ಸೊ ಇದಿಷ್ಟು ಇವತ್ತಿನ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋಣ. ಇವತ್ತಿನ ಬೋನಸ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಫುಕುಶಿಮಾ ಪರಮಾಣು ಸ್ಥಾವರ ಯಾವ ದೇಶದಲ್ಲಿದೆ? ಇನ್ ವಿಚ್ ಕಂಟ್ರಿ ಫುಕುಶಿಮಾ ನ್ಯೂಕ್ಲಿಯರ್ ಪ್ಲಾಂಟ್ ಲೊಕೇಟೆಡ್ ವಿಚ್ ಇಸ್ ಸೀನ್ ರೀಸೆಂಟ್ಲಿ ಇನ್ ನ್ಯೂಸ್? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ UAE, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೆರಿಕಾ. ಇದಕ್ಕೆ ಉತ್ತರ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕಾಗುತ್ತೆ. ಇದಕ್ಕೆ ಸೂಕ್ತವಾದ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ನ ನಾವು ನೀಡಲಾಗ್ತೇವೆ. ಸೊ ಇನ್ನು ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ಗೆ ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗುಂಪಿದೆ, ಅದಕ್ಕೆ ಕೂಡ ಜಾಯ್ನ್ ಆಗಿ. ಇನ್ನು ನಮ್ಮ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದೆ. ಸೊ ಇದರ ಬಗ್ಗೆ ಮಾಹಿತಿಗಾಗಿ ನಮ್ಮ ಅಚೀವರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಸಂಪರ್ಕಿಸಿ ಅಂತ ಹೇಳ್ತಾ ಧನ್ಯವಾದಗಳು.